ತಾಯಿಯ ಆಸೆ ಈಡೇರಿಸಿದ ಗಂಡು ಮಕ್ಕಳು. ಹನ್ನೆರಡು ವರ್ಷಕ್ಕೊಮ್ಮೆ ಅರಳುವ ಹೂ ನೋಡಿದ ಅಜ್ಜಿ. ಪ್ರಕೃತಿ ತುಂಬಾ ವಿಸ್ಮಯಗಳನ್ನ ತನ್ನಲ್ಲಿ ಅಡಗಿಸಿಕೊಂಡಿದೆ. ಅದೆಷ್ಟು ವಿಚಿತ್ರಗಳು ನಮ್ಮನ್ನ ಬೆರಗುಗೊಳಿಸುತ್ತೆ. ಅಂಥದ್ರಲ್ಲಿ ನೀಲಕುರಂಜಿ ಎಂಬ ಹೂ ಎಲ್ಲರನ್ನ ಮೋಡಿ ಮಾಡುತ್ತೆ. ಬರೋಬ್ಬರಿ 12 ವರ್ಷಗಳಿಗೊಮ್ಮೆ ಅರಳುವ ಈ ಹೂವನ್ನ ನೋಡಲು ಅಜ್ಜಿಯೊಬ್ಬರು ಆಸೆ ಪಟ್ಟಿದ್ರು. ಅದನ್ನ ಅವರ ಮಕ್ಕಳು ನನಸು ಮಾಡಿದ್ದಾರೆ. ಈ ಘಟನೆ ಏನು ಎತ್ತ ಅಂತ ಹೇಳ್ತೀವಿ ಕೇಳಿ. ನೀಲಕುರಂಜಿ ಎಂಬ ನೀಲಿ ಕಾನನದ ಹೂವು ಕಾಡಿನಲ್ಲಿ ಅರಳುತ್ತೆ, ಬೆಟ್ಟದಲ್ಲೂ ಅರಳಿ ನಿಲ್ಲುತ್ತೆ. ಆದ್ರೆ ಇದು ಅರಳುವುದು 12 ವರ್ಷಗಳಿಗೆ ಒಮ್ಮೆ ಅಂತೆ. ಅದರಲ್ಲೂ ಕೇರಳ ಮತ್ತು ಕೊಡಗು, ಚಿಕ್ಕಮಗಳೂರಿನ ಪಶ್ಚಿಮ ಘಟ್ಟದಲ್ಲಿ ಮಾತ್ರ ಇದು ಕಾಣಸಿಗುತ್ತೆ. ನೋಡಬೇಕೆಂದು 87 ವರ್ಷದ ಅಜ್ಜಿಯೊಬ್ಬರು ಆಸೆ ಪಟ್ಟಿದ್ರು. ಅವರ ಆಸೆಯನ್ನ ಅವರ ಇಬ್ಬರು ಗಂಡು ಮಕ್ಕಳು ಈಡೇರಿಸಿದ್ದಾರೆ. ಹೆಗಲ ಮೇಲೆ ಅವರನ್ನ ಹೊತ್ತುಕೊಂಡು ಬೆಟ್ಟಕ್ಕೆ ಸಾಗಿ ತಾಯಿಗೆ ಖುಷಿ ಕೊಟ್ಟಿದ್ದಾರೆ. ಈ ಗಿಡಗಳು ತಮ್ಮ ಜೀವಮಾನದಲ್ಲಿ ಒಮ್ಮೆ ಮಾತ್ರ ಅರಳುತ್ತಂತೆ. ಹೂ ಅರಳಿದ ನಂತರ ಗಿಡಗಳು ಸಾಯುತ್ತವೆ ಮತ್ತು ಬೀಜಗಳಿಂದ ಹೊಸ ಗಿಡಗಳು ಹುಟ್ಟಿ ಮತ್ತೆ 12 ವರ್ಷಕ್ಕೆ ಅರಳುತ್ತವೆ. ಇವು ಅರಳಿದಾಗ ಇಡೀ ಬೆಟ್ಟವೇ ನೀಲಿ ಅಥವಾ ನೇರಳೆ ಬಣ್ಣದ ಕಾರ್ಪೆಟ್ ಹಾಸಿದಂತೆ ಕಾಣುತ್ತಂತೆ. ನರ್ಸರಿಯಿಂದ PUC ವರೆಗೆ ಗುಣಮಟ್ಟದ ಶಿಕ್ಷಣಕ್ಕೆ ದಿ ಬೆಸ್ಟ್ ಕೊನ್ನೂರು ಶಿಕ್ಷಣ ಸಂಸ್ಥೆ LT. ವಿಶಾಲವಾದ ಕ್ಯಾಂಪಸ್, ಡಿಜಿಟಲ್ ಕ್ಲಾಸ್ ರೂಮ್, ನುರಿತ ಬೋಧಕರು, ಕಂಪ್ಯೂಟರ್ ಪ್ರಯೋಗಾಲಯಗಳು, ಹಾಸ್ಟೆಲ್, ಸ್ಕೂಲ್ ಬಸ್ ಸೌಲಭ್ಯಗಳನ್ನು ಒಳಗೊಂಡಿದೆ. ಹೈಸ್ಕೂಲ್ ಮಟ್ಟದಲ್ಲೇ JEE, NEET, KCET ಪರೀಕ್ಷೆಗಳಿಗೆ ಕೋಚಿಂಗ್ ನೀಡಲಾಗುತ್ತೆ. ಪಠ್ಯೇತರ ಚಟುವಟಿಕೆಗಳಾದ ಸಾಂಸ್ಕೃತಿಕ, ಕ್ರೀಡೆ, ಶಿಸ್ತಿಗೂ ಹೆಸರಾಗಿದೆ. ಅನಿಲ್ ಕುಂಬ್ಳೆ ಸ್ಪೋರ್ಟ್ಸ್ ಅಕಾಡೆಮಿಯ 10 ವೀಕ್ ಸ್ಪೋರ್ಟ್ಸ್ ತರಬೇತುದಾರರಿಂದ ಕೋಚಿಂಗ್ ನೀಡಲಾಗುತ್ತೆ. ಇದು ಏಕೈಕ ರೂರಲ್ CBSE ಸ್ಕೂಲ್. ಅಷ್ಟೇ ಅಲ್ಲ, ಇದು ರೆಸಿಡೆನ್ಷಿಯಲ್ CBSE ಸ್ಕೂಲ್. ಕೈಗೆಟುಕುವ ದರದಲ್ಲಿ ಗುಣಮಟ್ಟದ ಶಿಕ್ಷಣಕ್ಕೆ ಮೊದಲ ಆದ್ಯತೆ. ಈಗಾಗಲೇ ದಾಖಲಾತಿಗಳು ಆರಂಭವಾಗಿವೆ. ನಿಮ್ಮ ಮಕ್ಕಳ ಭವಿಷ್ಯ ನಿರ್ಮಾಣವೇ ನಮ್ಮ ಗುರಿ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.